ಹಾಯ್ ಫ್ರೆಂಡ್ಸ್, ನಿಮಗಾಗಿ ಒಂದು ನುಡಿಮುತ್ತು. ಬಸವಣ್ಣವ್ರು ಹೇಳ್ತಾರ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯಲ್ಲಿ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಬಣ್ಣಿಸದಾದೆವು ನಮ್ಮೊಳಗೆ. ಹೌದು ಪ್ರಿಯರೇ, ನಾವು ದೇವರನ್ನ ಗುಡಿ, ಗೋಪುರ, ಮಂದಿರಗಳಲ್ಲಿ, ಮರ ಗಿಡಗಳಲ್ಲಿ ಹುಡುಕ್ತೇವೆ. ದೇವರು ನಮ್ಮನ್ನು ತನಗಿಂತಲೂ ಸ್ವಲ್ಪವೇ ಕಡಿಮೆಯಾಗಿ ಸೃಷ್ಟಿ ಮಾಡ್ತಾನೆ. ಎಲ್ಲ ಜ್ಞಾನವನ್ನು ಕೊಡ್ತಾನೆ. ಆತನು ನಿರ್ಜೀವ ವಸ್ತುಗಳಲ್ಲಾಗಲಿ, ಜೀವವಿಲ್ಲದ ಯಾವುದೇ ಒಂದು ವಸ್ತುಗಳಲ್ಲಾಗಲಿ ಇರುವ ಆತನಲ್ಲ. ಆತನು ನಮ್ಮನ್ನುಂಟು ಮಾಡಿದ್ದದ್ದು ಯಾಕಂದರೆ ನಮ್ಮಲ್ಲಿ ಇರುವುದಕ್ಕೆ, ವಾಸ ಮಾಡೋದಕ್ಕೆ. ಏನಿರ್ತದೆ, ಹೆಂಗೆ ದೇವರು ನಮ್ಮಲ್ಲಿ ಕಾಣ್ಬೋದು ಅಂದರೆ ಪ್ರೀತಿ. ಪ್ರೀತಿ ಯಾರಲ್ಲಿರ್ತದೋ ಅವರಲ್ಲಿ ದೇವರು ಇರ್ತಾರೆ. ಸ್ನೇಹ ಯಾರಲ್ಲಿರ್ತದೋ ಅವರಲ್ಲಿ ದೇವರಿರ್ತಾನೆ. ಮಮಕಾರ ಯಾರಲ್ಲಿರ್ತದೋ ಅವರಲ್ಲಿ ದೇವರಿರ್ತಾನೆ. ಕರುಣೆ ಯಾರ ಹತ್ರ ಇರ್ತದೋ ಅವರಲ್ಲಿ ದೇವರಿರ್ತಾನೆ. ಇನ್ನೊಂದು ಹೇಳ್ತಾನೆ ಬಸವಣ್ಣವರು, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಈ ಶಿರವೇ ಒನ್ನ ಕಳಶವಯ್ಯ ಅಂತ. ಅಂದರೆ ದೇವರಿಗೆ ಯಾರೋ ನಾವು ತಗೊಂಡು ಗುಡಿ ಗೋಪುರ ಕಟ್ಟೋ ಅವಶ್ಯಕತೆ ಇಲ್ಲ. ನಾವೇ ಆತನಿಗೆ ಗುಡಿ, ನಮ್ಮ ಕಾಲುಗಳೇ ಆತನಿಗೆ ಕಂಬ, ಈ ದೇಹವೇ ಆತನಿಗೆ ದೇವಾಲಯ, ಈ ಶಿರವೇ ಒನ್ನ ಕಳಶ. ಹಾಗಾಗಿ ಪ್ರಿಯರೇ, ನಮ್ಮೊಳಗೆ ದೇವರನ್ನು ಕರೆಯೋಣ. ಪ್ರೀತಿ ಎಲ್ಲಿರ್ತದೋ ಅಲ್ಲಿ ದೇವರಿರ್ತಾನೆ. ನಾವು ಪ್ರೀತಿಯನ್ನು ಹಂಚೋಣ, ಪ್ರೀತಿಯನ್ನು ಬೆಳೆಸೋಣ, ಪ್ರೀತಿಯನ್ನು ಉಳಿಸೋಣ. ಓಕೆ ಫ್ರೆಂಡ್ಸ್, ಇದು ಲೈಕ್ ಆದರೆ ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.